ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ ನಂತರ ಹಕ್ಕಿ ಜ್ವರದ ಆತಂಕದ ನಡುವೆನೇ ಈಗ ನಾಟಿ ಕೋಳಿಗಳ ಮಾರಾಟ ನಡೀತಾ ಇದೆ. ಹಕ್ಕಿ ಜ್ವರದ ಆತಂಕದ ಮಧ್ಯೆ ನಾಟಿ ಕೋಳಿಗಳ ಮಾರಾಟ ಜೋರಾಗಿದೆ. ಸಂತೆಗಳಲ್ಲಂತೂ ಎಗ್ಗಿಲ್ಲದೆ ಸಾಗಿದೆ ನಾಟಿ ಕೋಳಿಗಳ ಮಾರಾಟ. ಆಂಧ್ರದಿಂದ ತಂದು ಸಂತೆಗಳಲ್ಲಿ ಈ ನಾಟಿ ಕೋಳಿಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಪೆರೇಸಂದ್ರ ಸಂತೆಯಲ್ಲಿ ನಾಟಿ ಕೋಳಿಗಳ ಮಾರಾಟಕ್ಕೆ ತಡೆಯಂತೆ ಮಾರಾಟಕ್ಕೆ ಬಂದವರನ್ನ ವಾಪಸ್ ಕಳಿಸಿದ್ದಾರೆ ಪೊಲೀಸರು. ಆದರೆ ಕೋಳಿ ಸಂತೆಗೆ ಬ್ರೇಕ್ ಹಾಕಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅಂತ. ನೀವು ಒಂದು ಕಡೆ ಕ್ರಮ ತಗೊಂಡು ಇನ್ನೊಂದು ಕಡೆ ಲೂಸ್ ಬಿಟ್ಟರೆ ಏನು ಪ್ರಯೋಜನ? ಒಂದು ಊರಲ್ಲಿ ಹೋಗ್ಬಿಟ್ಟು ಇರೋಬರೋ ಎಲ್ಲ ಕೋಳಿಗಳನ್ನು ಸಾಮೂಹಿಕ ಹತ್ಯೆ ಮಾಡಿ ಇನ್ನೊಂದು ಕಡೆ ಸಂತೆನಲ್ಲಿ ಬೇಕಾದಂಗೆ ಮಾರಾಟ ಮಾಡ್ಕೊಳ್ಳಿ ಅಂದರೆ ಹೆಂಗೆ ಸಾಧ್ಯ? ಅದು ಕಂಟ್ರೋಲ್ ಆಗುತ್ತಾ? ಹಾಗೆ ನೋಡೋಕ್ಕಾದ್ರೆ ಆಂಧ್ರ ಮತ್ತು ತೆಲಂಗಾಣದಲ್ಲೇ ಜಾಸ್ತಿ ಹಕ್ಕಿ ಜ್ವರ ಇರೋದು. ಈಗ ಇಲ್ಲಿ ಬಂದಿರೋವಂತಹ ಕೋಳಿಗಳಲ್ಲಿ ಇಲ್ಲ ಅಂತ ಏನು ಗ್ಯಾರಂಟಿ? ಯಾಕೆ ಈ ನಿರ್ಧಾರಕ್ಕೆ ಬಂದ್ರಪ್ಪ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ನನಗಂತೂ ಗೊತ್ತಿಲ್ಲ. ಸ್ವಲ್ಪ ದಿನ ಇದಕ್ಕೆಲ್ಲದಕ್ಕೂ ಕಡಿವಾಣ ಹಾಕಬೇಕಾಗಿತ್ತು. ಆಮೇಲೆ ಜನ ಫಾರಂ ಕೋಳಿಗಳಿಗಿಂತ ಇದನ್ನು ಜಾಸ್ತಿ ಕೊಂಡ್ಕೋತಾ ಇದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಈ ಹಕ್ಕಿ ಜ್ವರ ಕಾಣಿಸ್ಕೊಂಡಿತ್ತಲ್ಲ, ಈ ವರದಹಳ್ಳಿಗೆ ಪಶುಸಂಗೋಪನಾ ಇಲಾಖೆಯ ಆಯುಕ್ತೆ ಶ್ರೀರೂಪ ಅವರು ಭೇಟಿ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯ ಗ್ರಾಮದಲ್ಲಿ ಹಕ್ಕಿ ಜ್ವರ ಬಂದಿದ್ದರಿಂದ ಪಶುಸಂಗೋಪನಾ ಇಲಾಖೆಯ ಆಯುಕ್ತೆ ಶ್ರೀರೂಪ ಅವರು ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳ ಜೊತೆ ಮಾಹಿತಿಯನ್ನು ಪಡೆದಿದ್ದಾರೆ ಆಯುಕ್ತೆ ರೂಪಾ ಅವರು. ಕೋಳಿಗಳು ಮೊದಲು ಸಾವನ್ನಪ್ಪಿದ ಸ್ಥಳದಲ್ಲೂ ಅವರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ನಾನು ವಿಲೇಜ್ ವಿಸಿಟ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲರೂ ಪ್ರಿಕಾಷನರಿ ಮೆಷರ್ಸ್ ಎಲ್ಲ ನಮ್ಮ ಡಾಕ್ಟರ್ಸ್ ತಗೊಂಡಿದ್ದಾರೆ. ಆಮೇಲೆ ವಿಲೇಜಲ್ಲಿ ಒಂದು ಈಗ ಬರ್ಡ್ಸ್ ಇಲ್ಲ. ಇನ್ನು 90 ಡೇಸ್ ಆದಮೇಲೆ ಗ್ರ್ಯಾಜುಯಲಿ ಬರ್ಡ್ಸನ್ನು ಸಾಕೋದಕ್ಕೆ ಹೇಳಿದ್ದೀನಿ. ಮತ್ತು ವಿಲೇಜ್ನವ್ರಿಗೆಲ್ಲ ಅವೇರ್ನೆಸ್ ಕೊಟ್ಟಾಗಿದೆ. ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರ ಬಿಟ್ಟು ಬೇರೆ ಇನ್ಯಾವ ಜಿಲ್ಲೆಯಲ್ಲೂ ಕಂಡು ಬಂದಿಲ್ಲ. ಬಳ್ಳಾರಿ ಆ್ಯಂಡ್ ಈ ಚಿಕ್ಕಬಳ್ಳಾಪುರ ಆ್ಯಂಡ್ ರಾಯಚೂರು ವಿ ಹ್ಯಾವ್ ಟೇಕನ್. ರಾಯಚೂರ್ದು ನೆಗೆಟಿವ್ ಬಂದಿದೆ. ನಮ್ಮ ಎಲ್ಲ ಡಿಸ್ಟಿಕಲ್ಲಿ ಬಾರ್ಡರ್ ಡಿಸ್ಟಿಕ್ಸಲ್ಲೆಲ್ಲ ನೋಡಲ್ ಆಫೀಸರ್ ಆಗಿ ಆಲ್ರೆಡಿ ದೇ ಹ್ಯಾವ್ ಗಾನ್ ಟು ದಿ ಸ್ಪಾಟ್. ಆಮೇಲೆ ಚೆಕ್ ಪೋಸ್ಟ್ ಎಲ್ಲ ಮಾಡಿದ್ದೀವಿ. ಆ್ಯಂಡ್ ಬರ್ಡ್ಸ್ ಬರದೇ ಇರೋ ಥರದಲ್ಲಿ ವಿ ಆರ್ ಟೇಕನ್ ಇದು ಚೆಕ್ ಪೋಸ್ಟನ್ನು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ವಿ ಆರ್ ಚೆಕಿಂಗ್ ದಟ್. ಫಾರ್ಮರ್ಸ್ ಈಸ್ ಆಲ್ಸೋ ಎಫೆಕ್ಟಿಂಗು. ಆಮೇಲೆ ಇವರಿಗೂ ಲಾಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವೇನು ಹೇಗೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅಡ್ವೈಸರಿ ಪ್ರಕಾರ ಇಫ್ ಇಟ್ ಈಸ್ ಝೋನಲ್ಲಿ ಒಳ್ಳೆ ಅಂದರೆ ಹೆಲ್ತಿ ಬರ್ಡ್ಸ್ ಇದೆ ದೇ ಕ್ಯಾನ್ ಯೂಸ್ ಇಟ್. ಈವನ್ ಹ್ಯೂಮನ್ ಕ್ಯಾನ್ ಆಲ್ಸೋ ಕನ್ಸ್ಯೂಮ್ ಇಟ್. ಅಂದರೆ ನಮ್ಮ ಒಂದು ಬಾಯ್ಲಿಂಗ್ ಟೆಂಪರೇಚರಲ್ಲಿ ದಟ್ ವೈರಸ್ ಏನು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ, ಆ ಕಡೆಯಿಂದ ಬರೋಕ್ಕೆ ನಾವೀಗ ಚೆಕ್ ಪೋಸ್ಟ್ ಮಾಡಿದ್ದೀವಲ್ಲ, ಆ ಕಡೆಯಿಂದ ನಿಮ್ಮ ಬರ್ಡ್ಸ್ ಬರದೇ ಇರೋ ಥರದಲ್ಲಿ ವಿ ಆರ್ ಅವಾಯ್ಡಿಂಗ್ ಎವ್ರಿ ಮೆಷರ್ಸ್ ವಿ ಆರ್ ಟೇಕನ್. ಈಗ ನಾನು ವಿಲೇಜ್ ವಿಸಿಟ್ ಎಲ್ಲ ಅವಾಯ್ಡ್ ಮಾಡಿದ್ದಾರೆ ಅಂತ ಚೆನ್ನಾಗಿ ಚಿಕ್ಕಬಳ್ಳಾಪುರದಲ್ಲೆಲ್ಲ ನಾಟಿ ಕೋಳಿಗಳನ್ನ ಸಂತೆಯಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದಾರೆ. ಎಲ್ಲಿಂದನೂ ಬರೆದಿದ್ದಂಗೆ ನಾವು ಚೆಕ್ ಪೋಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ನೋಡಿ, ನಾವೇ ತೋರಿಸ್ತಾ ಇದ್ದೀವಲ್ಲ. ಇದಕ್ಕೆ ಫಸ್ಟ್ ಕಡಿವಾಣ ಹಾಕಬೇಕು ನೀವು. ಪೆರೇಸಂದ್ರ ಎಷ್ಟು ದೂರ ಇದೆಯಪ್ಪ, ಅಲ್ಲೂ ಕೂಡ ನಾಟಿ ಕೋಳಿ ಮಾರಾಟ ಆಗ್ತಾ ಇದೆ. ಕಡಿವಾಣ ಹಾಕಿದ್ಮೇಲೆ ಟೋಟಲಿ ಅದಕ್ಕೆ ಬ್ರೇಕ್ ಮಾಡಬೇಕು. ಕೆಲವು ಊರುಗಳಲ್ಲಿ ಮಾರಾಟಕ್ಕೆ ಅವಕಾಶ ಕೊಟ್ಬಿಟ್ಟು ಕೆಲವು ಊರುಗಳಲ್ಲಿ ಯಾವುದೇ ಅವಕಾಶ ಕೊಡಲಿಲ್ಲ ಅಂತಂದರೆ ಜನ ಏನು ಮಾಡಬೇಕು? ಜನರಿಗೂ ಕೂಡ ಅದು ಕನ್ಫ್ಯೂಷನ್ ಆಗುತ್ತೆ.